ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಘವೇಂದ್ರ ಅವರು. ನಮ್ಮ ವೀಕ್ಷಕರಿಗೂ ನಮಸ್ಕಾರ, ನಿಮಗೂ ನಮಸ್ಕಾರ. ಆ ಚಾಮುಂಡೇಶ್ವರಿ ಮಹಾತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತೇಳಿ ನಾವು ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಏನಾದರೂ ಒಂದು ಫೋಟೋಗಳು, ಆ ಫೋಟೋಗಳಲ್ಲಿ ಕೆಲವೊಂದು ಫೋಟೋಗಳು ಅಭಿವೃದ್ಧಿ ತಂದು ಕೊಡ್ತದೆ, ಇನ್ನು ಕೆಲವು ಫೋಟೋಗಳಲ್ಲಿ ಡಿಸ್ಟರ್ಬ್ ಆಗುತ್ತೆ. ಇನ್ನೊಂದಷ್ಟು ವಿಚಾರಗಳಲ್ಲಿ ನಾವು ಸಜೆಷನ್ ಮಾಡ್ತಾರೆ, ಈ ಥರದ್ದು ಬಾಗಿಲು ಮುಂದೆ ಇದೇ ಥರದ್ದು ಫೋಟೋ ಇಟ್ಕೊಂಡ್ರೆ, ಇಲ್ಲ ಏನು ಕುದುರೆಗಳು ಹೋಗೋಂಥದ್ದು, ಇಲ್ಲ ಆನೆಗಳದ್ದು, ಇಲ್ಲ ನದಿ ಹರಿಯೋಂಥದ್ದು, ಇಲ್ಲ ಪ್ರಕೃತಿ ಇರೋಂಥದ್ದು, ಈ ಯಾವ ಫೋಟೋಗಳು ನಮಗೆ ಕನ್ಫ್ಯೂಷನ್ ಅಂದರೆ ಇವುಗಳ ಬಗ್ಗೆ ಕೆಲವೊಂದಷ್ಟು ವಿಚಾರಗಳು ಐತೆ ಹೊರಗಡೆ ಕೂಡ ಈ ಫೋಟೋಗಳು ಇಟ್ಕೊಂಡ್ರೆ ಸೊ ಆ ಥರದ್ದು ಒಂದು ಕೆಲಸಗಳು ನಮಗೆ ಸಕ್ಸಸ್ ಆಗ್ತಾವಂತ. ಸೊ ಯಾವ್ದು ಇಡಬೇಕು ಫೋಟೋಗಳು ಮನೆಯಲ್ಲಿ, ಯಾವುದನ್ನು ಪೂಜೆ ಮಾಡಬೇಕು, ಯಾವ ಫೋಟೋಗಳಿಗೆ ಪೂಜೆ ಮಾಡಬಾರ್ದು, ಮತ್ತು ಸತ್ತಿರೋದು ಇಟ್ಟಿರ್ತಾರೆ ಅದರಲ್ಲೂ ಕೂಡ. ಸೊ ನೀವು ಕ್ಲಾರಿಟಿ ಕೊಡಿ, ಒಂದು ಮನೆ ಒಳಗಡೆ ಯಾವ ಫೋಟೋ ಬೇಕು, ಯಾವ ಫೋಟೋ ಬೇಡ, ಇದನ್ನು ತಿಳಿಸಿ. ಸಕ್ಸಸ್ ಅಭಿವೃದ್ಧಿಗೆ ಯಾವ ಫೋಟೋ ಮೇನು. ನಾವು ಏನು ಹೇಳ್ತೀವಿ ಅಂತಂದರೆ, ಕೆಲವರು 100 ಜನ 100 ಹೇಳಿರ್ಬೋದು, ನಮ್ಗೆ ಅದು ಬೇಡ. ನಾವೇನು ಹೇಳ್ತೀವಿ ಅಂತಂದರೆ, ಆಲ್ಮೋಸ್ಟ್ ಮನೆ ಒಳಗಡೆ ನೀವು ಯಾವ ಫೋಟೋನೇ ಇಡಬೇಡ ಅಂತಲೇ ಹೇಳ್ತೀವಿ. ಮನೆ ಒಳಗಡೆ ಫೋಟೋನೇ ಬೇಡ. ಯಾಕೆ ಅಂತಂದರೆ, ಮನೆ ಒಳಗಡೆ ಫೋಟೋ ಅಂತಂದರೆ ಕೆಲವರು ಹೆಂಗೆ, ಯಾವ ಫೋಟೋ ಅಂತಂದರೆ ಈ ಗೋಡೆ ಮೇಲೆಲ್ಲ ತಗಲಾಕಿರ್ತಾರೆ, ನೇಚರ್ ಅಂತ ಇರ್ಲಿ ಅಂತಾರೆ. ಕೆಲವರು ನರಿಗಳು ತಗಲಾಕಿರ್ತಾರೆ, ಕುದುರೆಗಳು ತಗಲಾಕಿರ್ತಾರೆ, ಕೆಲವರು ಇನ್ನೇನೇನೋ ತಗಲಾಕಿರ್ತಾರೆ, ಕತ್ತೆಗಳು, ಈ ಅದೃಷ್ಟ ಬರಲಿ, ಅದೃಷ್ಟ ಕತ್ತೆಗಳು ಎಲ್ಲ ನೋಡಿರ್ತೀವಿ. ಎಲ್ಲಕ್ಕಿಂತ ನಾವೇನ್ ಹೇಳ್ತೀವಿ ಅಂತಂದ್ರೆ, ನರಿಗಳು ಎಲ್ಲಿರ್ತವೆ? ಕಾಡಲ್ಲಿ. ಕುದುರೆಗಳು ಎಲ್ಲಿರ್ತವೆ? ಕುದುರೆಗಳು ಊರಲ್ಲೇ ಇರ್ತವೆ. ಕತ್ತೆ ಏನು ಕೆಲಸ ಮಾಡೋದು? ತೂಕ ಬರುತ್ತೆ ಅಲ್ವಾ? ನೀವು ಅದೆಲ್ಲ ಹಾಕೊಂಡಾಗ ಏನಾಗ್ತದೆ? ಸೊ ಆ ಸಿಂಪ್ಟಮ್ಸ್ ಅವುಗಳೇನು ಜೀವನ ಮಾಡ್ತವೆ, ಆ ಫೀಲಿಂಗ್ ನಮ್ಗೆ ಜೀವನಕ್ಕೆ, ನಮ್ಮ ಜೀವನಕ್ಕೆ ಅಪ್ಲೈ ಆಗುತ್ತಾ? ಅಷ್ಟೇ ಆಗೋದು. ಓಕೆ. ಕೆಲವರು ಏನ್ ಹೇಳ್ತದೆ ಅಂತಂದ್ರೆ, ನಾವು ನೋಡ್ರಿ, ಯಾಕೆಂತ ನಿಮ್ಗೆ ಸಕ್ಸಸ್ ಕಾಣಬೇಕು ಅಂತಂದಾಗ ನಮ್ಗೆ ಏನ್ ಹೇಳ್ತಾರೆ, ಮನೆ ಸುತ್ತು ವಾತಾವರಣ ನೇಚರ್ ಚೆನ್ನಾಗಿರ್ಲಿ, ಒಳ್ಳೆ ಹೂ ಗಿಡಗಳು ಹಾಕಳ್ರಿ. ಆಮೇಲೆ ಈಶಾನ್ಯ ಭಾಗದಲ್ಲಿ ಏನ್ ಮಾಡಿ, ಮುಳ್ಳು ಗಿಡಗಳು ಹಾಕ್ಬೇಡಿ, ಹೂ ಗಿಡಗಳು ಹಾಕಳ್ರಿ. ನೈಋತ್ಯ ಭಾಗದಲ್ಲಿ ಅಂದ್ರೆ ದೊಡ್ಡದಾಗ ಬೆಳೆಂತ ಗಿಡಗಳು ಹಾಕಳ್ರಿ. ಆಮೇಲೆ ಮನೆ ಉತ್ತರಕ್ಕೆ ಏನ್ ಹೇಳ್ತದಲ್ಲ, ಒಂದ್ ಹಾಕಳ್ರಿ, ಯಾವ್ದೋ ದಾಳಂಬ್ರಿ ಅಂತ ಹೇಳ್ತೀವಿ, ತುಂಬಾ ಒಳ್ಳೇದು. ದಾಳಂಬ್ರಿ ಹಾಕಿದಾಗ ಲಕ್ಷ್ಮಿ ಆಹ್ವಾನ ಆಗಿರ್ತದೆ ಅಂತಾನು ಹೇಳ್ತೀವಿ. ಅದ್ ಹಾಕಿ ನೋಡಿ ತುಂಬಾ ಒಳ್ಳೇದಿರ್ತದೆ. ಈ ತರ ನೇಚರ್ ಹಾಕಳ್ರಿ. ಆಮೇಲೆ ಮನೆ ಗೋಡೆಗಳ ಒಳಗಡೆ ಏನ್ ಹೇಳ್ತದೆ ಅಂತಂದ್ರೆ, ಕುದುರೆ ಏನು ಓಡ್ತದ, ಅದು ನಮ್ ಜೀವನನು ಓಡ್ತಾನೆ ಇರ್ತದೆ, ನಿಲ್ಲಲ್ಲ. ಓಡ್ತಾ ಇರ್ತೀವಿ, ನಿಲ್ಲಲ್ಲ, ಅದು ಅಂತವ್ ನಿಲ್ಲಲ್ಲ. ಯಾಕೆ ಅಂತಂದ್ರೆ ನೋಡ್ರಿ, ಕುದುರೆ ಇರೋದು ಓಡಕ್ಕ, ಅದನ್ನ ಕಟ್ಟಾಕ ನೀನೇನ್ ಮಾಡ್ತೀರಿ? ಹೌದು, ಕುದುರೆ ಓಡ್ತೈತೆ, ಕತ್ತೆ ತೂಕ ಹೊರಕ. ನರಿಗಳಿರೋದು ಎಲ್ಲಿ? ಕಾಡಲ್ಲಿ. ನೀವು ಅದೇನು ಕಾಡಾಗಿರೋದು ನಾಡಕ್ ಬಂದಾಗ ಏನಾಗ್ತೈತೆ? ಸೊ ಅದೇ ಒಂದು ಊಹೆ ಅಷ್ಟೇ. ನಾನು ನಿಮ್ಗೆ ಹೌದಾ ಇಲ್ಲ, ಮನುಷ್ಯನಿಗೆ ಪ್ರಭಾವ ಆಗ್ತೈತೆ. ಕೆಲವ್ರು ನೋಡ್ರಿ, ಕೆಲವ್ರು ಏನ್ ಹೇಳ್ತದೆ, ಕುದುರೆ ಹಿಂದೆ ಹೋದ್, ಕುದುರೆ ಬಾಲಕ್ ದುಡ್ಡು ಕಟ್ಟದ, ಕುದುರೆ ಹಿಂದೆ ಹೋದವ್ರು ಏನಾಗ್ತದೆ? ಕುದುರೆ ರೇಸ್ಗೆ ಹೋದವ್ರು ಏನಾಗೈತಿ? ಎಲ್ಲ ಸೋತ್ಕೊಂಡು ಮನೆ ಮಠ ಕಳ್ಕೊಂಡು ಹೋಗಿದ್ದಾರೆ. ಈಗ ವೆರಿ ಸಿಂಪಲ್. ಕುದುರೆ ಇದಕ್ಕೆ ಹೋದಾಗ ನಾವು ಸುಮ್ಮನೆ ಒಂದು ಇದ್ರಾಗ ಮಾತಾಡ್ತೀನಿ. ಕೆಲವು ಕುದುರೆಗಳಿಗೆ ಹೋದಾಗ, ಕುದುರೆ ರೈಸ್ಗಳಿಗೆ ಹೋದಾಗ, ಇದೇ ರಾಮಾಯಣ ಅಂತ ಹೇಳಿ ತಗೊಳ್ರಿ. ಅಲ್ಲಿ ರಾಮರು ಕುದುರೆನ ಬಿಟ್ರಲ್ಲ, ಲವಕುಶದ ಮೇಲೆ ಸೋತೋದ್ರಪ್ಪ. ಸೊ ಅದು ಅಶ್ವಮೇಧ. ಯಾಕೆ ಕುದುರೆ ಎಲ್ಲಿ ಗಂಟೆ ಹೋಗುತ್ತೋ ಅಷ್ಟು ಭೂಮಿ ನಮ್ದೇ, ಅದನ್ನ ಯಾರು ಹಿಡಿತಾರೋ ಅವ್ರ ಮೇಲೆ ಇವರು ಯುದ್ಧ. ಮತ್ತೇನಾಯ್ತು? ಮತ್ತೆ ಇವರು ಬಬ್ರು ವಾಹನ ಅಂತೇಳಿ ಅರ್ಜುನ್ ಕುದುರೆ ಬಿಟ್ರು, ಮತ್ತೆ ಅರ್ಜುನ್ ಸೋತದ್ರೆ ಕುದುರೆ ಹಿಂದೆ ಹೋಗಿ. ಅಲ್ಲವೋ ವಿಚಾರ ನಾನು ಹೇಳೋದು. ಯಾಕಂದ್ರೆ ಇಲ್ಲಿ ಏನೈತೆ, ಮೂಲ ಮೇನು. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ನಂದಿ ಹಾಕಳ್ರಿ ಅಂತ ಕೇಳಿ. ನಂದಿ ಒಳ್ಳೇದು ಅಂತ, ತುಂಬಾ ಸಕ್ಸಸ್ ಕೊಡ್ತದೆ. ಯಾಕಂತಂದ್ರೆ ನಂದಿ ಏನಕ್ಕೆ? ನಂದಿ ಬಂದು ಯಾರು? ಶಿವಂದು ಒಂದು ವಾಹನ. ಮತ್ತೆ ಶಿವನ್ಗೆ ಎಷ್ಟು ಬಲ ಇರ್ತದೆ? ಆ ಪರಮ ಇಡೀ ಜಗತ್ಗೆ ಅಪ್ಪನ ಇದು ಮಾಡೋಂತ. ಹೌದು. ಆ ನಂದಿ ಹಾಕೊಂಡಾಗ ನಮ್ಗೆ, ಯಾಕಂತಂದ್ರೆ ಗೋಮಾತೆ ಅಂತ ಹೇಳ್ತೀವಿ. ನಂದಿ ಅಂದ್ರೆ ಒಂದಿದು ಗಂಡು ಹಸು. ಅದ್ರ ಹಸು ಇದ್ದಾಗ ಏನಾಗ್ತದೆ, ಅದ್ರ ಫುಲ್ ನಮ್ಗೆ ಮನೆ ಒಳಗಡೆ ನಾವು ಹಸು ಕಟ್ತೀವಿ. ಮನೆ ಗೃಹ ಪ್ರವೇಶಕ್ಕೆಲ್ಲ ಹಸುನೇ ತಗೊಂಬರ್ತೀವಿ. ಮತ್ತೆ ಕತ್ತೆ ಕುದುರೆನೇ ಹಾಕ್ತಾರಲ್ಲ. ಹೌದು ಅಲ್ವಾ? ಅದಕ್ಕೆ ಹೇಳೋದು, ಅದು ಒಂದು ನಂದಿ ಇದ್ದಾಗ ನಮಗೆ ತುಂಬಾ ಸಕ್ಸಸ್ ಕೊಡ್ತದೆ, ತುಂಬಾ ಅಭಿವೃದ್ಧಿ ಕೊಡ್ತದೆ. ಆ ನಂದಿ ಹಾಕೊಂಡು ನೋಡಿ ನೀವು, ಆ ಸಕ್ಸಸ್ ಜೀವನ ಏನು ಅನ್ನೋದು ನೋಡ್ರಿ. ಕೆಲವರೆಲ್ಲ ಕುದುರೆ ಸಿಂಬಲ್ಗಳು ಹಾಕೊಂಡಿರ್ತಾರೆ, ಕುದುರೆದೆಲ್ಲ ಇದು ಮಾಡ್ಕೊಂಡು ನಾವು ಕುದುರೆ ಓಡ್ದಂಗೆ ಓಡ್ತೀವಿ ಅಂತೇಳಿ. ಈಗ ನೋಡಿ ಸರ್, ನೀವು ಅಬ್ಸರ್ವ್ ಮಾಡಿ, ನಿಮ್ಗೆ ವೆರಿ ಸಿಂಪಲ್ ನಾನು ಹೇಳ್ತೀನಿ. ಕುದುರೆ ಮನೆ ಒಳಗಡೆ ಹಾಕೊಂಡಿರ್ತಾರಲ್ಲ, ಅವ್ರದ್ದು ಮನೆ ಒಳಗಡೆ ಮಕ್ಕಳೇನು ಇರಲ್ಲ ನೀಟಾಗಿ, ಓಡೋಗ್ತಾರ. ಅಲ್ಲ, ಓಡೋಗೋದಲ್ಲ, ಮನೆಗೆ ಬರಲ್ಲ. ಸಾರ್ ಸ್ವಾಮೀಜಿ, ಗುರುಜಿ, ನಮ್ಮ ಮಗನೇ ಮನೆಗೆ ಬರ್ತಾ ಇಲ್ಲ, 12 ಗಂಟೆ ಆದ್ರೂ ಬರಲ್ಲ ಅಂತಾನೆ. ಆಚೆನೆ ಓದೋದಿಲ್ಲ, ಏನಿಲ್ಲ, ಇವರು ನಮ್ಮ ಯಜಮಾನ್ರು ಮನೆಗೆ ಬರ್ತಾ ಇಲ್ಲ ಅಂತ ಎಷ್ಟೋ ಜನ ಫೋನ್ ಮಾಡಿರ್ತಾರೆ. ಕೆಲವು ಏಕಂತಂದ್ರೆ
ಪ್ರಾಣಿಗಳು ಎಲ್ಲಿರ್ಬೇಕು ಅಲ್ಲೇ ಇರಬೇಕು, ಸುರಕ್ಷಿತವಾಗಿರ್ಬೇಕು ಪ್ರಾಣಿಗಳು ಅಂತ ಹೇಳ್ತೀವಿ. ಅದಕ್ಕೆ ನಮ್ಗೆ ಅಂದ್ರೆ ನಂದಿ ಬಂದು ತುಂಬಾ ಸಕ್ಸಸ್ ಅದು. ಆ ಸಕ್ಸಸ್ ಜೀವನನೇ ಒಂದು ನಮ್ಗೆ ಅದನ್ನ ಹಾಕೊಂಡು ನೋಡಿದಾಗ ಅನುಭವ ಪಡಿಬೇಕು ನೀವು. ಆಮೇಲೆ ಕೆಲವು ಏನ್ ಮಾಡಿರ್ತಾರೆ ಫೋಟೋಗಳು. ಆಮೇಲೆ ಇನ್ನೊಂದು ಏನಾಗಿರ್ತದೆ ಅಂತಂದ್ರೆ ದೇವ್ರ ಪೂಜೆನೂ ಮಾಡ್ತಾರೆ. ಮತ್ತೆ ಸತ್ತೋದವ್ರು ಇರ್ತಾರಲ್ಲ, ತಿರೋದವರು, ಅವ್ರಿಗೂ ಪೂಜೆ ಮಾಡ್ತಾರೆ. ಅದು ಇವ್ರಿಗೆ ರಿಪ್ಲೈ ಕೊಡ್ತದ. ಅದು ಮಾಡಬಾರ್ದು ಅದು. ಯಾಕಂದ್ರೆ ದೈವನೇ ಬೇರೆ. ದೈವ ಬಂದು ಅವ್ರಿಗೆ ಮೃತ್ಯುಂಜಯ. ಅವ್ರಿಗೆ ನಾವು ಹೋದ್ರು ನಮ್ಮ ಮಕ್ಕಳು ಮೊಮ್ಮಕ್ಳು ಇರೋ ಭೂಮಿ ಇರೋವರೆಗೂ ದೈವ ಇರ್ತಾರೆ. ನಾವ್ ಎಲ್ಲಿರ್ತೀವಿ, ಬಿಟ್ಟು ಹೋಗ್ತಾ ಇರ್ತೀವಿ. ಮತ್ತೆ ಆ ದೈವಕ್ಕೆ ಪೂಜೆ ಮಾಡಿದಾಗ ಇವ್ರಿಗೆ ಮಾಡಿದಾಗ ಏನಾಗ್ತದೆ, ರಿಪ್ಲೈ ಕೊಡ್ತದೆ. ನೀವು ಯಾವಾಗ ಪೂಜೆ ಮಾಡಿ ಅಂದೆ ಈ ಪಿತೃಪಕ್ಷಿಗಳಂತ ಬರ್ತೈತಲ್ಲ, 15 ದಿನ ಅವ್ರಿಗೆ ಟೈಮ್ ಕೊಟ್ಟವ್ರಲ್ಲ, ಅವ್ರು ಯಾವತ್ತು ತೀರೋಗಿರ್ತಾರೆ, ಏನಾಗ್ತ ದಿನ ಅವ್ರಿಗೆ ಏನ್ ಪೂಜೆಗಳು ಮಾಡ್ಬೇಕು ಅವ್ರ ಸಂತೃಪ್ತಿ ಪಡಿಸಿ. ಒಂದಿನ ಎಲ್ಲಾ ದಿನಾನು ಮಾಡಂಗಿಲ್ಲ. ಯಾಕಂತಂದ್ರೆ ಈಗ ನಾವೇನ್ ಹೇಳ್ತೀವಿ ನೋಡ್ರಿ, ನೀವು ಅಬ್ಸರ್ವ್ ಮಾಡ್ಕೊಳ್ರಿ. ನೀವು ಎಷ್ಟೇ ಕೋಟಿಗಿರ್ಲಿ ಸರ್, 1000 ಕೋಟಿಗಿರ್ರಿ, ಸತ್ ಮೇಲೆ ಏನಂತಾರೆ ಅವನ್ನ? ಅಷ್ಟೇ ಎಣ ಅಂತಾರೆ. ಮತ್ತೆ ಮಾನವನ್ ಯಾಕನ್ನಲ್ಲ? ಸತ್ ಮೇಲೆ ಎಣ ಅಂತಾರೆ. ನಾವು ಎಣ ಅಂತಾರೆ. ಆಯ್ತಪ್ಪ ಇವನು ಮುಗಿತು, ತೆಗಿರೋ ಆಚೆಗಿಡ್ರು ಅಂತಾರೆ. ಎಲ್ರು ಆದ್ರೂ ಅಷ್ಟೇನೆ ನೋಡಿ. ಅದನ್ನೇ ಹೇಳೋದು, ಸತ್ ಮೇಲೆ ಎಣ ಅಂತಾರೆ. ಉಸಿರಾಟ ಬೇಕಾದ್ರೆ ಮಾನವನಿಗೆ ಬೆಲೆ. ಎಲ್ಲ ಜೀವಗಳಿಗೂ ಅಷ್ಟೇನೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಸತ್ ಮೇಲೆ ಎಣ ಇರ್ತದೆ, ಅದಕ್ಕೆ ನಾವು ಮನೆ ಸೂತ್ಕ ಅಂತಾನು ಹೇಳ್ತೀವಿ. ಸತ್ ಮೇಲೆ ಸೂತ್ಕ ಅಂತ ಹೇಳ್ತೀವಿ, ಪೂಜೆಗಳು ಮಾಡಬೇಡ ಅಂತಾನು ಹೇಳ್ತೀವಿ. ಆ ಇದರಲ್ಲಿ ನಾವೇನ್ ಹೇಳ್ತೀವಿ ಅಂತಂದಾಗ, ಇಲ್ಲಿ ಬಂದು ಇಂಪಾರ್ಟೆಂಟು ಆ ಸತ್ತೋದ್ಮೇಲೆ ಎಣ ಆಯ್ತು, ಅವ್ರದ್ದು ಎಲ್ಲ ಒಂದ್ ಕಡೆ ಸೇರ್ಬೇಕು. ಈ ನಾವು ಯಾವಾಗ ನೀವು ಆತ್ಮಗಳ ಪೂಜೆ ಮಾಡ್ಕೊಂಡಿದ್ದಾಗ ಮನೆ ಒಳಗಡೆ ಹೆಂಗಿರ್ತದೆ ಜೀವನ, ಏನಾಗ್ತದೆ? ಎಣ ನೀವು ಅದ ಮುಗೀತು, ಮತ್ತೆ ಅವ್ರಿಗೇನೋ ಒಂದು ಅದಾಯ್ತು, ಮುಕ್ತಿಯಾಗಿ ಅವ್ರೇನೋ ಒಂದು ಪರಮಾತ್ಮ ಪಾದ ಸೇರ್ಕೊಂಡು ಅವರು ಮತ್ತೆ ಬೇರೆ ಇದ್ರ ನೋಡ್ತಾ ಇರ್ತಾರ. ಅವ್ರು ಬೇರೆ ಜನ್ಮ, ಈಗೇನ್ ಹೇಳಿದ್ವಿ, ಹುಟ್ಟದ ಪುನರ್ಜನ್ಮ ಆಗ್ಬೇಕು, ಇನ್ನೊಂದು ಜನ್ಮಕ್ಕೆ ಹೋಗ್ತಾರೆ. ಹೌದು, ಆ ಜನ್ಮ ನೋಡ್ತಾ ಇರ್ತಾರೆ. ನೀನ್ ಇಲ್ಲಿ ಯಾವಾಗ ದೇವ್ರ ಪೂಜೆ ಮಾಡಿ ಇಲ್ಲಿಗೆ ಮಾಡಿದಾಗ ಏನಾಗ್ತದೆ, ಇವ್ರ ಕೆಲಸ ಕಾರ್ಯಗಳು ಕಡ್ಡಿ ಆಗ್ತಾ ಇರ್ತದೆ. ಆ ರೀತಿ ಮಾಡಬಾರದು. ದೇವರಿಗೆ ಮಾಡಿ, ಆಮೇಲೆ ಅವ್ರಿಗೇನ್ ಮಾಡಿ 15 ದಿನ ಟೈಮ್ ಏನಿರ್ತದೆ ಅವ್ರಿಗೆ ಮಾಡಿ. ಇದು ಈ ತರ ನೇಚರ್ ಕನೆಕ್ಟಿವಿಟಿ ತಗೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಇವರು ನಾವು ನರಿ ನೋಡಿದ್ರೆ ಅದೃಷ್ಟ ಹೆಂಗ್ ಬಂದ್ಬಿಡ್ತದೆ? ಅದೃಷ್ಟನೇ ಬರ್ಬೇಕಲ್ಲ. ರಿಯಲ್ ನರಿ ನೋಡಿದಾಗ ಅದೃಷ್ಟ ಬರೋದು. ರಿಯಲ್ ನೋಡಿದಾಗ, ಯಾಕಂದ್ರೆ ನಾವು ಕಾಡು ಪ್ರಾಣಿಗಳು ಕಾಡಾಗಿರ್ಬೇಕು. ನಾವು ನಂದಿ ಯಾಕಂತಂದ್ರೆ ಇಲ್ಲಿ ನಂದಿ ಏನಕ್ಕೆ ಹಾಕ್ಯಬೇಕು ಅಂತಂದಾಗ, ಇಲ್ಲಿ ಬಂದು ಶಿವಪ್ಪನ ನೋಡ್ತಾ ಇರ್ತದೆ. ಯಾಕಂದ್ರೆ ಇಡೀ ಜಗತ್ತಕ್ಕೆ ದೊಡ್ಡವನು ಈಶ್ವರಪ್ಪನ. ಯಾಕಂದ್ರೆ ಸಕಲ ಜೀವರಾಶಿಗಳಿಗೂ ಮೃತ್ಯುಂಜಯನು. ಆ ಅಪ್ಪನ ಹೇಳ್ತಾರಲ್ಲ, ಪಾರ್ವತಮ್ಮನೂ ಟೆಸ್ಟ್ ಮಾಡಬೇಕು ಅಂತೇಳಿ ಒಂದು ಇರುವೆನೆತ್ತಿ ಒಂದು ಬೆಂಕಿ ಪಟ್ಟಣದಾಗ ಹಾಕೊಂಡಿತ್ತಂತೆ. ಪರಮಾತ್ಮನ ಎಲ್ರಿಗೂ ಊಟ ಹಾಕಿ ಬಂದು ಊಟ ಬಡಿಸ್ದಂತೆ. ಎಲ್ರಿಗೂ ಊಟ ಹಾಕಿದೀಯ ಸ್ವಾಮಿ ಅಂತ ಹ್ಞೂ ಅಂತಂತೆ. ಮತ್ತೆ ನೋಡೋಣ ಅಂದ್ಬಿಟ್ಟು ಇರುವೆ ಅದು ಬೆಂಕಿ ಪಟ್ಟ ಅದಕ್ಕೂ ಊಟ ಹಾಕಿದ್ನಂತೆ. ಪರಮಾತ್ಮ ಸಕಲ ಜೀವರಾಶಿಗಳಿಗೂ ನೋಡುವಂತ ಮಹಾನ್ ಭಾವನು. ಆ ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳಿದ್ರೆ ಇವ್ರದ್ದು 7 ಜನ್ಮ ಕಳೆದೋಯ್ತು ಪಾಪಗಳು ಅಲ್ವಾ? ಅದಕ್ಕೆ ಅಂತ ನಂದಿನ ಹೊರಂತ ಅದ್ರ ಮೇಲೆ ಸವಾರಿ ಮಾಡೋಂಥ ಮಹಾನುಭಾವನ ಆ ನಂದಿನ ಪೂಜೆ ಮಾಡಿದಾಗ ನಮ್ಗೊಂದು ಸಕ್ಸಸ್ ಕೊಡ್ತದೆ ಜೀವನ. ಅದರ ಅಭಿವೃದ್ಧಿನೇ ಬೇರೆ ಇರ್ತದೆ. ಯಾವ ಕಲರ್ ಹಸುದು ಫೋಟೋ? ಹಸುದು ಕಲರ್ ಏನ್ ಮಾಮೂಲಿ ಇಲ್ಲ ನಿಂತಿರೋದಿರ್ಬೇಕಾ? ಯಾವ ತರದ್ದು ಫೋಟೋ? ಕೂತಿರೋದು ಮಾಮೂಲಿ. ನೀವು ನಂದಿ ದೇವ್ರ ಮುಂದೆ ಹೆಂಗಿರ್ತದೆ ನೋಡಿ, ದೇವರು ಶಿವನ ಮುಂದೆ ನಂದಿ ಯಾವ ತರ ಕೂತಿರುತ್ತೆ ಅದೇ ಸಾಕು. ತುಂಬಾ ಅನುಕೂಲ ಕೊಡ್ತದ, ತುಂಬಾ ಒಂದ್ ಇದು ಕೊಡ್ತದ. ಅದು ಮಾಡಿ ಆಮೇಲೆ ಏನಾಗ್ತದೆ ಅಂತಂದ್ರೆ, ಬೆಳಗ್ಗೆನೆ 6 ಗಂಟೆ ಒಳಗೆ ಪೂಜೆ ಮಾಡ್ರಿ ಅಂತ ಹೇಳ್ತೀವಿ ನಾವು. ಸಂಜೆ 6 ಗಂಟೆ ಅಂದ್ರೆ 5:15 ರಿಂದ 6:15 ಒಳಗೆ ಪೂಜೆ ಮಾಡಿ. ಯಾಕಂದ್ರೆ ಗೋಧೂಳಿ ಟೈಮ್ ಅಂತ. ಯಾಕಂದ್ರೆ ನಾವು ಏನು ಪೂಜೆ ಮಾಡ್ತೀವಿ ಅಂತಂದ್ರೆ, ಪರಮಾತ್ಮನ ಆಗಮನ ಬರ್ಲಿ ಅಂದ್ರೆ ಇಲ್ಲಿ ಏನ್ ಹೇಳ್ತದೆ ಅಂತಂದ್ರೆ, ನಾವು ರಂಗೋಲಿ ಬಿಟ್ಟು ದೇವ್ರಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಬಾಕಲ್ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ಅಂತ ಹೇಳ್ತೀವಿ. ಯಾಕಂತಂದ್ರೆ ಮನೆ ಒಳಗಡೆ ಬಂದು ಮೊದಲು ಆದ್ಯತೆ ಕೊಡೋದು ಬಾಕಲ್ ಪೂಜೆ. ಯಾಕಂತಂದ್ರೆ ನಾವು ತಲಬಾಗ್ಲು ಅಂತೀವಿ. ತಲಬಾಗ್ಲು ಬಂದು ತಾಯಿ ಗರ್ಭ ಇದ್ದಂಗೆ ಮೊದಲು ಅದ್ರ ಪೂಜೆ ಆಗ್ಬೇಕು, ಆಮೇಲೆ ದೇವ್ರ ಪೂಜೆ. ದೇವಸ್ಥಾನದಲ್ಲಿ ದೇವ್ರ ಪೂಜೆ ನೋಡಿ ಎಷ್ಟೆಷ್ಟು ಡಿಫ್ರೆನ್ಸ್ ಇದಾವೆ ಇಲ್ಲಿ. ಅದಕ್ಕೇನೆ ಹೇಳೋದು, ನಾವು ಸಕ್ಸಸ್ ಮನೆ ಒಳಗಡೆ ನಂದಿ ಫೋಟೋ ಹಾಕೊಂಡು ನೋಡ್ರಿ, ನಿಮ್ ಲೈಫೇ ಸಕ್ಸಸ್. ನಂದಿ ಅಂದ್ರೆ ನನ್ಗಿನ್ನೂ ಡೌಟ್ ಏನಂದ್ರೆ, ಹಸುವಿನ ಫೋಟೋ ಹಾಕೋದಾ ಇಲ್ಲ ಆ ಕಲ್ಲಿಂದು ವಿಗ್ರಹ ಇರ್ತದೆ ಅದೇ ಬೇಕು? ಅದೇ ಇಂಪಾರ್ಟೆಂಟ್. ಕಲ್ಲಿಂದು ವಿಗ್ರಹ ಅದೇನೆ ನಂದಿನೇ, ಅದು ಬೇಕು. ಅದೇ ಇಂಪಾರ್ಟೆಂಟ್. ನಂದಿ ಇಂಪಾರ್ಟೆಂಟ್. ನಂದಿ ತುಂಬಾ ಅನುಕೂಲ. ಹೌದು. ಇವಾಗ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಒಂದು ಚಾಮುಂಡಿ ಬೆಟ್ಟದ ಹತ್ರ ನಂದಿದೊಂದು ದೊಡ್ಡದು ವಿಗ್ರಹ, ಒಂದು ನಂದಿದು. ಯಾಕೆ ನಮ್ಮ ಇದರಲ್ಲಿ ನಂದಿ ಬೆಟ್ಟದಲ್ಲೂ ಇದೆ, ಅದೇ ನಂದಿನೇ. ಸೊ ಆ ತರದ್ದು ಒಂದು ಫೋಟೋ ತುಂಬಾ ಒಳ್ಳೇದು, ತುಂಬಾ ಸಕ್ಸಸ್. ಇದು ಸೂಪರ್, ಒಳ್ಳೆ ವಿಚಾರ. ಟಿಪ್ಸ್ ಅನ್ನೋದಕ್ಕಿಂತ ಇದು ಒಳ್ಳೆ ಪರಿಹಾರ. ಇದು ಸಕ್ಸಸ್ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಅಭಿವೃದ್ಧಿಗೆ
ಈಗ ನೋಡ್ರಿ ಹಸು ಬಂದಾಗ ಮನ್ಸಕ್ಕೆ ನೆಮ್ಮದಿ ಹೆಂಗಿರ್ತದೆ ನಮ್ಗೆ, ಶಾಂತವಾಗಿ ಶಾಂತವಾಗಿರ್ತದೆ. ಮನೆ ಒಳಗಡೆನು ಶಾಂತವಾಗಿ, ಮತ್ತೆ ಅವು ಇವು ಎಲ್ಲ ಹಾಕೊಂಡು ಮತ್ತೆ ಸುಮ್ಮನೆ ಮನೆ ಒಳಗಡೆ ಇದಾಗೋದು ಬೇಡ. ಸೊ ನೆಮ್ಮದಿ ಬೇಕಂದ್ರೆ ನೆಮ್ಮದಿ, ಮನುಷ್ಯನಿಗೆ ನೆಮ್ಮದಿಕೇನೆ ಹುಡ್ಕೋದು ನಾವಿಲ್ಲಿ. ಜೀವನನೇ ನೆಮ್ಮದಿಯಾಗಿರ್ಬೇಕು. ಯಾಕಂದ್ರೆ ಗಂಡ ಹೆಂಡತಿ ಮಕ್ಕಳು ಸಂಸಾರ ನೆಮ್ಮದಿ ಇದ್ದಾಗ ಆ ಮನೆ ಅದ್ರ ಜೀವನನೇ ನಾವು ನೆಮ್ಮದಿ ಆಯ್ತಪ್ಪ ನಮ್ಗೇನು ಹೇಳ್ತೀವಿ ಜೀವನ ನೆಮ್ಮದಿ. ಆ ನೆಮ್ಮದಿಗೆ ನಾವು ಏನು ಎಷ್ಟು ಕೋಟಿ ದುಡ್ಡು ಕೊಟ್ಟರು ಸಾಲಲ್ಲ. ಸೊ ಇದು ನಂದಿ ಒಂದು ಫೋಟೋ ಮನೆಯಲ್ಲಿ ಅಷ್ಟೆಲ್ಲ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿಕೊಟ್ಟು ಸರಿ ಮಾಡಿಕೊಡುತ್ತೆ. ಬೇರೆ ಫೋಟೋಗಳು ಯಾವು ಬೇಡ. ಅಲ್ಲ, ನಮಗೆ ಗೊತ್ತಿದ್ದಂಗೆ ಬೇಡ. ಬೇರೆಯವ್ರದ್ದು ಏನಾಯ್ತು ನಮಗೆ ಗೊತ್ತಿಲ್ಲ, ನಾವು ಹೇಳೋದು ಒಂದಿಷ್ಟೇ. ಯಾಕಂದ್ರೆ ಕೆಲವರು ಒಂದೊಂದು ಹೇಳ್ತಾ ಇದ್ದಾರೆ, ನಮ್ಗೆ ಅದೇನೋ ಬೇಡ. ಯಾವ ದಿಕ್ಕಲ್ಲಿ ಬೇಕೋ ಇಡ್ಬೋದಾ? ಅದನ್ನ ಏನಂತಂದ್ರೆ ಇವಾಗ ಪೂರ್ವ ದಿಕ್ಕಾಗ್ಲಿ ಇಲ್ಲಾಂದ್ರೆ ಉತ್ತರ ದಿಕ್ಕಾಗ್ಲಿ ಮಾಡ್ಕೊಳ್ಳಿ, ಇಲ್ಲ ಮನೆ ಇದ್ರ ಮೇಲೆ ಇಟ್ಕೊಂಬೋದು. ತುಂಬಾ ಒಳ್ಳೆಯದು, ಸಕ್ಸಸ್ ಕೊಡ್ತದೆ. ನಂದಿ ಬಂದು ತುಂಬಾ ಅಭಿವೃದ್ಧಿ ಕೊಡ್ತದೆ. ಇದು ಮಾಡ್ಕೊಂಬೋದು. ಕೆಲವರು ವಿಗ್ರಹನ ಇಟ್ಕೊಂತಾರಲ್ಲ ಅದು ಅಲ್ಲ, ವಿಗ್ರಹ ಪೂಜೆ ಏನ್ ಹೇಳ್ತದೆ ಅಂತಂದ್ರೆ ಶಿವಲಿಂಗ ಮನೆ ಒಳಗಡೆ ಮಡಗ್ಬೇಕಂದ್ರೆ ನಮ್ದೇನೈತಲ್ಲ ಈ ಬೆಳ್ಳು ಅದ್ರ ಚಿಕ್ಕದಾಗಿ ಇರ್ಬೇಕಂತೆ, ಅದ್ರ ಮೇಲೆ ಇರಬಾರ್ದು ಅಂತ ಹೇಳ್ದೆ. ಯಾಕಂತಂದ್ರೆ ವಿಗ್ರಹಗಳನ್ನೆಲ್ಲ ಇಟ್ಟು ದೇವಸ್ಥಾನದಲ್ಲಿ ಆದ್ರೆ ಮಾಡಬಹುದು. ಮನೆ ಒಳಗಡೆ ಈಗ ನೀವು ಆತ್ಮಶಾಂತಿಗೋಸ್ಕರ ನೀವು ಧ್ಯಾನ ಮಾಡಿ, ಬೆಳಗ್ಗೆ ಸಂಜೆ ಎದ್ದು ಧ್ಯಾನ ಮಾಡಿ ಪರಮಾತ್ಮ. ಈಗ ಸ್ವಾಮಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇವಾಗ ನೀವು ಕನಕದಾಸರು ಅವ್ರು ಒಂದಿನ ದೇವ್ರ ಪೂಜೆ ಮಾಡಿದವರಲ್ಲ, ಅವ್ರ ಭಕ್ತಿನಾಗೆ ದೇವ್ರನ್ನ ನೋಡೋರು. ಭಕ್ತಿನಾಗ ಮಾಡ್ರಿ, ಪರಮಾತ್ಮ ಅಲ್ಲೇ ಕಾಣಿಸ್ತಾನೆ. ಮನೆಯಲ್ಲಿ ಬೇಡ, ಫೋಟೋ ಮಾತ್ರ ಮಾಮೂಲಿ ಫೋಟೋಗಳು. ಯಾಕಂದ್ರೆ ನಮ್ಮ ಮನ್ಸಿಗೆ ಸಂತೋಷಕ್ಕನ ಫೋಟೋಗಳಿಟ್ಟು ಒಂದು ಬೆಳಗ್ಗೆ ಸಂಜೆ ಒಂದು ದೀಪ ಹಚ್ಚಿ ಒಂದು ಪೂಜೆ ಮಾಡಿದ್ರೆ ಮನ್ಸಿಗೆ ನೆಮ್ಮದಿ ಸಂತೋಷ ಆಗ್ತೈತೆ. ತುಂಬಾ ಒಳ್ಳೆ ವಿಚಾರ ಹೇಳಿದಿರ. ಸೊ ವೀಕ್ಷಕರೇ, ಯಾಕಂದ್ರೆ ಯಾವ್ಯಾವ ಫೋಟೋಗಳು ಮನೆಯಲ್ಲಿ ಇಡೋದಕ್ಕಿಂತ ನಂದಿ ಶ್ರೇಷ್ಠವಾದ ಒಂದು ಫೋಟೋ ಅದು ಮನೆಯಲ್ಲಿದ್ದರೆ ಮನೆಯಲ್ಲಿ ಶಾಂತವಾಗಿ ನೆಮ್ಮದಿಯಾಗಿ ಅಭಿವೃದ್ಧಿಗೆ ಮನೆ ಬೆಳವಣಿಗೆ ಆಗುತ್ತೆ. ಈ ವಿಚಾರನ ರಾಘವೇಂದ್ರ ಅವರು ಅವರಲ್ಲಿರೋ ಅನುಭವ, ಕೆಲವೊಂದಷ್ಟು ತಿಳ್ಕೊಂಡಿರೋ ಅನುಭವಗಳನ್ನ ಎಲ್ಲವೂ ಓಪನ್ ಆಗಿ ನಮಗೆ ಈ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟವ್ರೆ. ಇದು ಹೆಲ್ಪ್ ಆಗಬೇಕು ಜನಕ್ಕೆ ಅಂತ. ಬಟ್ ಇದು ಬಿಟ್ಟು ಬೇರೆ ಏನಾನ ಸಮಸ್ಯೆಗಳು ಇಲ್ಲ ತೊಂದರೆಗಳಿದ್ರೆ ಅದಕ್ಕೆ ಅವರು ಬೇರೆ ಮಾರ್ಗಗಳಲ್ಲಿ ಪರಿಹಾರ ಕೊಡ್ತಾರೆ. ಬಟ್ ಜನರಲಾಗಿ ನಮಗೆ ನಾವೇನೇ ನಮ್ಮನೇನ ಸೊ ನೋಡ್ಕೊಳ್ಳೋಕ್ಕೋಸ್ಕರ ಈ ವಿಚಾರನ ಅವರು ಹೇಳಿರೋದು. ಮತ್ತು ಇದರಲ್ಲಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಇದನ್ನು ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಗಳಲ್ಲೇ ಐತೆ. ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸರಿ ವಿಡಿಯೋನ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.